ನನ್ನ ಹೆಸರು ಮಾಧವಿ. ಹೊರವಲಯದ ಒಂದು ಸುಂದರವಾದ 2 ಅಂತಸ್ತಿನ ಮನೆ ನಂದು. ಪತಿ ಸುಮೇಶ್ ಅಂತ ವೃತ್ತಿಯ ನಿಮಿತ್ತ ದುಬೈನಲ್ಲಿದ್ದಾರೆ. ವರ್ಷಕ್ಕೆ ಒಮ್ಮೆ ಬಂದು ಹೋಗ್ತಾ ಇರ್ತಾರೆ. ಅಷ್ಟು ದೊಡ್ಡ ಮನೆಯಲ್ಲಿ ನಾನು ಮತ್ತು ನನ್ನ ಒಂಟಿತನ ಮಾತ್ರ ಸಂಗಾತಿಗಳು. ನಮ್ಮ ಮನೆಯ ಕೆಳಭಾಗ ಖಾಲಿ ಇದೆ. ಅದಕ್ಕೆ ಬಾಡಿಗೆದಾರರನ್ನು ಹುಡುಕ್ತಾ ಇದ್ದೇವೆ. ಒಂದು ಭಾನುವಾರ ಬೆಳಗ್ಗೆ ಗೇಟ್ ಬಳಿ ಬೈಕ್ ನಿಲ್ಲುವಂತಹ ಶಬ್ದವಾಗುತ್ತೆ. ಕೆಳಗೆ ಹೋಗಿ ನೋಡಿದಾಗ ಒಬ್ಬ ಎತ್ತರದ ಗಂಭೀರ ವ್ಯಕ್ತಿತ್ವದ ಯುವಕ ನಿಂತಿದ್ದ. ಬಿಳಿ ಶರ್ಟ್, ನೀಲಿ ಜೀನ್ಸ್, ಕೈಯಲ್ಲೊಂದು ಲ್ಯಾಪ್ಟಾಪ್ ಬ್ಯಾಗು. ನಮಸ್ತೆ, ನಾನು ಅಕ್ಷಯ್, ಇಲ್ಲಿ ಮನೆ ಬಾಡಿಗೆಗೆ ಇದೆ ಅಂತ ಬೋರ್ಡ್ ನೋಡಿ ಬಂದೆ ಮ್ಯಾಮ್ ಅಂದ. ಅವನ ಧ್ವನಿ ತುಂಬ ಗಂಭೀರವಾಗಿತ್ತು, ಆದರೆ ಅದರಲ್ಲಿ ಒಂದು ರೀತಿಯ ಎಲ್ಲವೂ ಇತ್ತು. ನಾನು ಅವನಿಗೆ ಮನೆಯನ್ನೇನೋ ಎಲ್ಲ ತೋರಿಸಿದೆ. ಅವನು ಮನೆಯನ್ನು ನೋಡುವಾಗ ನಾನು ಅರಿಯದೆಯೇ ಅವನನ್ನೇ ಗಮನಿಸ್ತಿದ್ದೆ. ಅವನ ನಡಿಗೆ, ಅವನು ಮಾತನಾಡುವ ಶೈಲಿ, ರೀತಿ ಎಲ್ಲವೂ ನನಗೆ ಏನೋ ಒಂದು ರೀತಿ ರೋಮಾಂಚನಕಾರಿಯಾಗಿತ್ತು, ಹೊಸದಾಗಿ ಕಾಣ್ತಾ ಇತ್ತು. ಮನೆ ತುಂಬ ಚೆನ್ನಾಗಿದೆ ಮೇಡಮ್. ನಾನು ಒಬ್ಬನೇ ಇರೋದು ಮತ್ತು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಕೂಡ ಇದೆ ಅಂತ ಹೇಳ್ದ. ನಾನು ಓಕೆ ಅಂತ ಮುಗುಳ್ನಕ್ಕೂ, ಸರಿ ಅಕ್ಷಯ್, ನಿಮಗೆ ಇಷ್ಟ ಆದರೆ ನಾಳೆಯಿಂದಲೇ ಶಿಫ್ಟ್ ಆಗ್ಬೋದು ಅಂತ ಅಂದೆ. ಅವನು ಹೋಗುವಾಗ ಒಮ್ಮೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಥ್ಯಾಂಕ್ ಯು ಸೋ ಮಚ್ ಮಾಧವಿಯವರೇ ಅಂದ. ನನ್ನ ಹೆಸರನ್ನು ಅವನು ಮೊದಲ ಬಾರಿ ಕರೆದಾಗ ನನ್ನ ಎದೆಯಲ್ಲಿ ಏನೋ ಒಂದು ಸಣ್ಣ ಕಂಪನವಾಗುತ್ತೆ. ಯಾರ್ಯಾದರೂ ಕೂಡ ಆಯಿತು ಆಂಟಿ, ಆಯಿತು ಅಮ್ಮ, ಆಯಿತು ಅಕ್ಕವ್ರೆ ಅಂತ ಈ ರೀತಿಯೇ ಮಾತಾಡ್ಸೋರು. ಆದರೆ ಇವನು ಮಾತ್ರ ನನ್ನ ಹೆಸರನ್ನು ಹಿಡಿದು ಮಾತಾಡಿಸಿದ್ದು ಬಹಳ ಖುಷಿಯಾಯಿತು. ಮರುದಿನ ಅವನು ಶಿಫ್ಟ್ ಆದ ಅಂದಿನಿಂದ ನನ್ನ ದಿನಚರಿ ಎನ್ನೋದೇ ಬದಲಾಗೋಗುತ್ತೆ. ಪ್ರತಿದಿನ ಬೆಳಗ್ಗೆ ಬಾಲ್ಕನಿಯಲ್ಲಿ ನಿಂತು ಗಿಡಗಳಿಗೆ ನೀರು ಹಾಕುವ ನೆಪದಲ್ಲಿ ಅವನನ್ನು ನೋಡುವುದೇ ನನಗೊಂದು ಹವ್ಯಾಸವಾಗಿ ಹೋಗುತ್ತೆ. ಅವನು ಆಫೀಸಿಗೆ ಹೊರಡುವಾಗ ಹೆಲ್ಮೆಟ್ ಹಾಕ್ಕೊಳ್ಳುವ ಮೊದಲು ಒಮ್ಮೆ ಮೇಲ್ ನೋಡಿ ನನ್ನನ್ನು ನೋಡಿ ನಗ್ತಾ ಇದ್ದ. ಆ ಒಂದು ಸಣ್ಣ ನಗು ನನ್ನ ಇಡೀ ದಿನವನ್ನು ಉತ್ಸಾಹದಿಂದ ಇಡ್ತಾ ಇತ್ತು. ಏನೋ ಒಂದು ರೀತಿಯ ಉತ್ಸಾಹ, ಏನೋ ಒಂದು ರೀತಿಯ ಹೊಸತನ ಯಾಕೋ ನನ್ನಲ್ಲಿ ಮನೆ ಮಾಡಿರೋ ಥರ ಅನ್ನಿಸ್ತಾ ಇತ್ತು. ಒಂದಿನ ಸಂಜೆ ನಾನು ಹಾಲ್ನಲ್ಲಿ ಕುಳಿತು ಪುಸ್ತಕನ ಓದ್ತಾ ಇದ್ದೀನಿ. ಹಠಾತ್ತನೆ ನನ್ನ ಮನೆಯ ಕಾಲಿಂಗ್ ಬೆಲ್ ರಿಂಗ್ ಆಗುತ್ತೆ. ಈ ಸಮಯದಲ್ಲಿ ಯಾರಿರಬಹುದು ಅಂತ ಹೇಳಿ ಬಾಗಿಲು ತೆಗೆದ್ರೆ ಮುಂದೆ ಅಕ್ಷಯ್ ನಿಂತಿದ್ದ. ಅವನ ಶರ್ಟ್ನ ಮೇಲಿನ ಗುಂಡಿಗಳು ಸ್ವಲ್ಪ ಸಡಿಲವಾಗಿದ್ವು. ಅವನು ಸ್ವಲ್ಪ ಸುಸ್ತಾಗಿರೋ ಥರನೂ ಕಾಣ್ತಾ ಇದ್ದ. ಏನಾಯಿತು ಅಕ್ಷಯ್ ಅಂತ ಕೇಳಿದೆ. ಅವನು ನನ್ನತ್ತ ಒಂದು ಹೆಜ್ಜೆ ಹತ್ತಿರ ಬಂದು, ಮಾಧವಿ ಅವರೇ, ನನ್ನ ರೂಮ್ನಲ್ಲಿ ಕರೆಂಟ್ ವೈರಿಂಗ್ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ನೋಡಿದ್ರೆ ಫುಲ್ಲು ಶೆಕೆ ಆಗ್ತಾ ಇದೆ, ಫ್ಯಾನ್ ವರ್ಕ್ ಆಗ್ತಿಲ್ಲ, ನಂಗೆ ಶೆಕೆ ತಡೆಯೋಕ್ಕೆ ಆಗ್ತಿಲ್ಲ, ಸ್ವಲ್ಪ ಬಂದು ನೋಡ್ಕೊಡ್ತೀರಾ ಅಂತ ಅಂದ. ಅವನು ಫುಲ್ಲು ಬೆವ್ತಿದ್ದಾನೆ. ಅವನ ಹತ್ರ ಬಂದಾಗ ಅವನ ಮೈಯಿಂದ ಬರ್ತಾ ಇರುವಂತಹ ಒಂದು ರೀತಿಯ ಗಡಸುತನದ ಪರಿಮಳ, ಆ ಬೆವರಿನ ವಾಸನೆ ನನ್ನನ್ನು ಕ್ಷಣಕಾಲ ಮೌನವಾಗಿಸುತ್ತೆ. ನಾನು ಅವನ ಹಿಂದೆ ಕೆಳಗೆ ಹೋಗಲು ನಿರ್ಧರಿಸಿದೆ. ನಾನು ಅಕ್ಷಯ್ನ ರೂಮಿನ ಒಳಗೆ ಹೋದೆ. ರೂಮಿನ ಒಳಗಿನ ಲೈಟ್ ಡಿಮ್ ಆಗಿದೆ. ಅಲ್ಲಿನ ವಾತಾವರಣದಲ್ಲಿ ಏನೋ ಒಂದು ತಳಮಳ ಇದೆ. ಅಕ್ಷಯ್ ಫ್ಯಾನ್ ಕಡೆ ಕೈ ತೋರಿಸುವಾಗ ಅವನ ಕೈ ನನ್ನ ಕೈಗೆ ತಗುಲುತ್ತೆ. ಆ ಸ್ಪರ್ಶ ಅದು ಕೇವಲ ಆಕಸ್ಮಿಕವಾಗಿರಲಿಲ್ಲ. ನನ್ನ ಉಸಿರಾಟದ ವೇಗ ಅನ್ನೋದು ಹೆಚ್ಚಾಗೋಕ್ಕೆ ಶುರುವಾಗುತ್ತೆ. ನಾವು ಅಷ್ಟು ಹತ್ತಿರ ನಿಂತಿದ್ದೀವಿ ಅಂದರೆ ಅವನ ಉಸಿರಾಟ ನನಗೆ ಕೇಳಿಸ್ತಾ ಇತ್ತು. ಅಕ್ಷಯ್ ನನ್ನ ಕಡೆಗೆ ತಿರುಗ್ದ. ಅವನ ಕಣ್ಣುಗಳಲ್ಲಿ ಕೇವಲ ಸಹಾಯಕ್ಕಾಗಿ ಬೇಡಿಕೆ ಇರಲಿಲ್ಲ, ಬದಲಾಗಿ ಏನೋ ಒಂದು ಹಂಬಲ ಇತ್ತು. ಅಕ್ಷಯ್ನ ರೂಮ್ನಲ್ಲಿ ಡಿಮ್ ಲೈಟ್ ಉರಿತಾನೇ ಇತ್ತು. ಆ ಒಂದು ಸಣ್ಣ ರೂಮ್ನಲ್ಲಿ ನಾವು ಅಷ್ಟು ಹತ್ತಿರ ನಿಂತಿದ್ದೀವಿ ಅಂದರೆ ಇಬ್ಬರ ನಡುವೆ ಕೇವಲ 1 ಅಡಿಯಷ್ಟು ಮಾತ್ರ ಅಂತರ ಇತ್ತು. ಅವನ ಕೈ ನನ್ನ ಕೈಗೆ ತಗುಲಿದಾಗ ಆ ಶೂನ್ಯದಲ್ಲೂ ಒಂದು ಮಿಂಚು ಸಂಚರಿಸಿದಂತಾಯಿತು. ಇಷ್ಟೇ ಆದರೂ ಗಂಡನಿಂದ ದೂರ ಇರುವಂತಹ ಹೆಂಗಸು, ಅವಳಿಗೂ ಕೂಡ ಆಸೆ, ಆಕಾಂಕ್ಷೆಗಳಿರುತ್ತೆ. ನಾನು ಫ್ಯಾನ್ ರೆಗ್ಯುಲೇಟರ್ ಕಡೆಗೆ ಕೈ ತೋರಿಸುತ್ತಾ, ಅಕ್ಷಯ್, ಇದನ್ನೊಮ್ಮೆ ಚೆಕ್ ಮಾಡಿ ಅಂತ ಅಂದೆ. ನನ್ನ ಧ್ವನಿ ನನಗೇ ಗೊತ್ತಿಲ್ಲದಿರೋ ರೀತಿಯಲ್ಲಿ ನಡುಗ್ತಾ ಇದೆ ಮತ್ತು ಸಣ್ಣದಾಗ್ಬಿಟ್ಟಿದೆ. ಅಕ್ಷಯ್ ರೆಗ್ಯುಲೇಟರ್ ತಿರುಗಿಸುವ ನೆಪದಲ್ಲಿ ನನ್ನ ಇನ್ನಷ್ಟು ಹತ್ತಿರ ಬಂದ. ಅವನ ಎತ್ತರದ ನಿಲುವಿನ ಮುಂದೆ ನಾನು ತುಂಬ ಚಿಕ್ಕವಳಾಗಿ ಕಾಣ್ತಾ ಇದ್ದೆ. ಅವನ ಕೈ ಚಾಚಿದಾಗ ಅವನ ತೋಳು ನನ್ನ ಹೆಗಲಿಗೆ ಸವರಿತು. ಆ ಸ್ಪರ್ಶದಲ್ಲಿ ಒಂದು ರೀತಿಯ ಕಾಂತಿಯ ಸೆಳೆತ ಇತ್ತು. ನಾನಂತೂ ಕಲ್ಲಿನಂತೆ ಅಲ್ಲೇ ನಿಂತುಬಿಟ್ಟೆ. ಗಂಟೆಗಟ್ಟಲೆ ಒಂಟಿತನದಲ್ಲಿ ಕಳೀತಾ ಇದ್ದಂತಹ ನನಗೆ ಈ ಹಠಾತ್ ಸಾಮೀಪ್ಯ ಹೊಸ ಜಗತ್ತನ್ನೇ ತೋರಿಸ್ತಾ ಇದೆ. ಬಹುಶಃ ಆ ವ್ಯಕ್ತಿ ಹುಡುಗಿಯಾಗಿದ್ದರೆ ನನಗೆ ಈ ರೀತಿಯ ಅನುಭವಗಳು ಆಗ್ತಿತ್ವೋ ಇಲ್ಲೋ ಗೊತ್ತಿಲ್ಲ. ಅದರಲ್ಲೂ ವಯಸ್ಸಿಗೆ ಬಂದಿದ್ದಂತಹ ಹುಡುಗ.
ಮಾಧವಿ ಅವರೇ, ಇಲ್ಲಿ ವೈರ್ ಲೂಸ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಅಂದ ಅಕ್ಷಯ್. ಅವ್ನು ಮಾತಾಡ್ತಾ ಇದ್ದಾಗ ಅವ್ನ ಬಿಸಿಯಾದ ಉಸಿರು ನನ್ನ ಕಿವಿ ಹತ್ರ ತಗುಲ್ತಾ ಇದೆ. ಆ ಕ್ಷಣ ಏನೋ ಒಂದು ರೀತಿಯ ರೋಮಾಂಚನ. ನನಗೆ ಅಲ್ಲಿಂದ ಓಡಿ ಹೋಗ್ಬಿಡ್ಬೇಕು ಅಂತ ಅನ್ನಿಸ್ಲಿಲ್ಲ. ಬಟ್ ಹಾಗೇ ಇರಬೇಕು ಅಂತಾನೂ ಅನ್ನಿಸ್ಲಿಲ್ಲ. ಹೆಂಗೆ ಅಂದರೆ ತಳಮಳ ಶುರುವಾಗಿದೆ. ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ನಾನು ಮೆಲ್ಲನೆ ಅವನ ಕಡೆಗೆ ತಿರುಗಿದೆ. ಅಕ್ಷಯ್ ಕೂಡ ನನ್ನನ್ನೇ ನೋಡ್ತಾ ಇದ್ದ. ಅವನ ಕಣ್ಣುಗಳಲ್ಲಿ ಒಂದು ರೀತಿಯ ತೀವ್ರತೆ ಇತ್ತು. "ನೀವು ನೀವು ನೀವು ಇಲ್ಲಿಗೆ ಬಂದಾಗಿನಿಂದ ನಾನು ಹೇಳಬೇಕು ಅಂದ್ಕೊಂಡಿದ್ದೆ" ಅಂತ ಅಕ್ಷಯ್ ಧ್ವನಿಯನ್ನು ತಗ್ಗಿಸಿ. "ಏನ್ ಅಕ್ಷಯ್?" ಎಂದು ನಾನು ಕೂಡ ಕೇಳಿದೆ. "ನಿಮ್ಮ ಕಣ್ಣುಗಳು ತುಂಬ ಮಾತಾಡ್ತವೆ ಮೇಡಮ್. ನಿಮ್ಮಲ್ಲಿ ಏನೋ ಒಂದು ನೋವಿದೆ ಅಲ್ವಾ?" ಅಂತ ಅಂದ. ನಾನು ತುಂಬ ದಿನಗಳಿಂದ ಯಾರೋ ಒಬ್ಬರು ಈ ರೀತಿ ನನ್ನ ಮನಸ್ಸಿನ ಭಾವನೆಯನ್ನು ಅರ್ಥ ಮಾಡ್ಕೊಂಡು ನಾನು ಕೇಳಲಿ ಅಂತ ಹಂಬಲಿಸ್ತಿದ್ದೆ. ಅವನು ಅಷ್ಟು ನೇರವಾಗಿ ಕೇಳಿದಾಗ ನನ್ನ ಕಣ್ಣುಗಳಲ್ಲಿ ನೀರು ತುಂಬ್ಕೊಂಡ್ಬಿಡ್ತು. ಈ ಮನೆಯಲ್ಲಿ ನಾನು ಎಷ್ಟು ಒಂಟಿಯಾಗಿದ್ದೇನೆ ಅಂತ ಯಾರಿಗೂ ತಿಳಿದಿರಲಿಲ್ಲ. ನನ್ನ ಮನಸ್ಸಿನ ನೋವನ್ನು ಗುರುತಿಸಿದ ಮೊದಲ ವ್ಯಕ್ತಿ ಇವನೇ ಆಗಿದ್ದ. ನನ್ನ ಗಂಡ ಕೂಡ ಈ ರೀತಿಯಾಗಿ ಯಾವತ್ತೂ ವರ್ಷದಲ್ಲಿ ಒಮ್ಮೆ ಬಂದಾಗ ಕೂಡ ಈ ರೀತಿ ಮಾತಾಡಿಲ್ಲ. ನಾನು ಏನು ಮಾತಾಡದೆ ಕೆಳಗೆ ನೋಡಿದೆ. ಅಕ್ಷಯ್ ತನ್ನ ಕೈಯಿಂದ ಮೆಲ್ಲನೆ ನನ್ನ ಗಲ್ಲವನ್ನು ಎತ್ತಿ ತನ್ನ ಹತ್ತ ತಿರುಗಿಸ್ಕೊಂಡ. ಅವನ ಬೆರಳುಗಳ ಸ್ಪರ್ಶ ನನ್ನ ಕೆನ್ನೆಯ ಮೇಲೆ ಮೆತ್ತಗೆ ಸೋಕಿತ್ತು. ಆ ಮೃದುವಾದ ಸ್ಪರ್ಶಕ್ಕೆ ನಾನು ಕಣ್ಣು ಮುಚ್ಚಿಕೊಂಡೆ. ಅಕ್ಷಯ್ ನನ್ನ ಹತ್ತಿರಕ್ಕೆ ಬಂದು ನನ್ನ ಹಣೆಗೆ ಮುತ್ತಿಟ್ಟ. ಆ ಒಂದು ಮುತ್ತಿನಲ್ಲಿ ಸಾವಿರಾರು ಸಾಂತ್ವನವಿತ್ತು. ನಾವಿಬ್ಬರೂ ಅದೇಗೆ ಒಂದಾದ್ವಿ, ಅವನಿಗೆ ಯಾವ ಧೈರ್ಯ ಬಂತು ಗೊತ್ತಿಲ್ಲ. ನನ್ನ ಎದೆಯದ ಬಡಿತದ ಶಬ್ದ ನನಗೆ ಕೇಳಿಸ್ತಾ ಇತ್ತು. ಅಕ್ಷಯ್ ನನ್ನ ಸೊಂಟದ ಮೇಲೆ ಕೈ ಇಟ್ಟು ತನ್ನ ಕಡೆಗೆ ಎಳೆದುಕೊಂಡ. ಆ ಕ್ಷಣದಲ್ಲಿ ನಮ್ಮಿಬ್ಬರ ನಡುವಿನ ಅಂತರ ಮಾಯವಾಗುತ್ತೆ. ಅಕ್ಷಯ್ನ ಮೈ ಬಿಸುಪು ನನ್ನ ಮೈಗೆ ತಾಕಿದಾಗ ಒಮ್ಮೆಲೆ ಇಡೀ ಮನೆಯ ಕರೆಂಟ್ ಹೋಗಿ ಕತ್ತಲಾಗುತ್ತೆ. ಕತ್ತಲಲ್ಲಿ ಎಲ್ಲವೂ ನಿಶಬ್ದವಾಗಿತ್ತು. ಕೇವಲ ಮಳೆಯ ಹನಿಗಳ ಶಬ್ದ ಹೊರಗಿನಿಂದ ಕೇಳಿಸ್ತಾ ಇತ್ತು. ಕತ್ತಲಲ್ಲಿ ಅಕ್ಷಯ್ನ ಆಲಿಂಗನ ಇನ್ನಷ್ಟು ಬಿಗಿಯಾಗಿತ್ತು. ಕತ್ತಲಿದ್ದಿದ್ದರಿಂದ ನನ್ನ ನಾಚಿಕೆ ಕೂಡ ಮಂಗಮಾಯವಾಯಿತು. ನಾನು ಅವನ ಎದೆಗೆ ಹೊರಗೆ ನಿಂತೆ. ಈ ಕ್ಷಣದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ನನ್ನ ನಿಲುವೇನು, ನನ್ನ ವಯಸ್ಸೆಷ್ಟು, ನನ್ನ ಅಸ್ತಿತ್ವ ಏನು ಎಲ್ಲವೂ ಮರೆತುಹೋಯಿತು. ಮಾಧವಿ, ನಾನು ನಿಮ್ಮನ್ನು ನೋವಿನಿಂದ ಹೊರಗೆ ತರಲು ಬಯಸ್ತೇನೆ ಅಂತ ಪಿಸುಗುಟ್ಟುತ್ತಾ ಅವನು ನನ್ನ ಕೂದಲಿನ ಪರಿಮಳವನ್ನು ಆಸ್ವಾದಿಸ್ತಾ ಇದ್ದ. ಅಷ್ಟರಲ್ಲಿ ಹಠಾತ್ತನೆ ನನ್ನ ಫೋನ್ ರಿಂಗ್ ಆಗಕ್ಕೆ ಶುರುವಾಯಿತು. ಅದು ನನ್ನ ಪತಿ ಸುಮೇಶ್ ಅವರಿಂದ ಬಂದಂತಹ ವಿಡಿಯೋ ಕಾಲ್ ಆಗಿತ್ತು. ಒಂದು ಕ್ಷಣ ನನಗೆ ಗಾಬರಿ ಆಗೋಯಿತು. ನಾನು ದಿಕ್ಕು ತೋಚದಂಥವಳಾಗಿ ಅಕ್ಷಯ್ನಿಂದ ದೂರ ಸರಿದುಬಿಟ್ಟೆ. ಆ ಕತ್ಲಲ್ಲಿ ರಿಸೀವ್ ಮಾಡಬೇಕು ಅಥವಾ ಸುಮ್ಮನಿರಬೇಕು ಅಂತ ತಿಳಿಯದೆ ಕೈಲಿದ್ದ ಫೋನ್ ಕೆಳಗೇನೆ ಬಿದ್ದೋಯ್ತು. ಅಕ್ಷಯ್ ನನ್ನನ್ನೇ ನೋಡ್ತಾ ಇದ್ದ. ನಾವಿಬ್ಬರ ಸಂಬಂಧ ಮುಂದುವರಿಯುತ್ತಾ ಅಥವಾ ಅಲ್ಲಿಗೆ ನಿಂತೋಗುತ್ತಾ ನೋಡೋಣ ಮುಂದಿನ ಭಾಗದಲ್ಲಿ. ಕತೆ ಮುಂದುವರಿಯುತ್ತೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಕತೆ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ.